ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮನೋಪಾಕಕ್ಕೆ ಸ್ವಾಗತ. ಇವತ್ತು ನಾವು ಕ್ವೇಲ್ ಎಗ್ಸ್ ಮಸಾಲ ಅಂದರೆ ಗೌಜಲ ಹಕ್ಕಿಯ ಮೊಟ್ಟೆಗಳ ಮಸಾಲ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ವೀಕ್ಷಕರೇ, ಈ ಚಿತ್ರದಲ್ಲಿ ತೋರಿಸುವ ಹಾಗೆ ಗೌಜಲ ಹಕ್ಕಿಯ ಮೊಟ್ಟೆ ನೋಡೋಕ್ಕೆ ಹೀಗಿರುತ್ತೆ. ತುಂಬ ಪುಟಾಣಿ ಸೈಜ್ ಇರುತ್ತೆ. ನೀವು ನಾರ್ಮಲ್ ಮೊಟ್ಟೆಗೆ ಕಂಪೇರ್ ಮಾಡಿದ್ರೆ ಇದು ಕಾಲ್ ಭಾಗದಷ್ಟು ಇರುತ್ತೆ ಅಷ್ಟೇ. ನೋಡಿ, ಇದ್ರ ಬಣ್ಣ, ಇದ್ರ ಟೆಕ್ಸ್ಚರ್ ಈ ಥರ ಇರುತ್ತೆ. ಗೌಜಲ ಹಕ್ಕಿ ತುಂಬ ಪುಟಾಣಿ ಹಕ್ಕಿ. ಅದು ಕೋಳಿ ಥರನೇ ಇರುತ್ತೆ, ಆದರೆ ಕೋಳಿ ಅಲ್ಲ. ಆಮೇಲೆ ಮೊಟ್ಟೆ ಕೋಳಿ ಥರನೇ ಇಡುತ್ತೆ, ಆದರೆ ಆ ಸೈಜಲ್ಲಿ ಇಡಲ್ಲ. ಸೊ ಹಾಗಾಗಿ ಇವಾಗ ಈ ಗೌಜಲ ಹಕ್ಕಿಯ ಮೊಟ್ಟೆಗಳ ಮಸಾಲ ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ಈಗ ನೀವು ನೋಡ್ತಿರೋ ಹಾಗೆ ಪಾತ್ರೆಯಲ್ಲಿ ಗೌಜಲ ಹಕ್ಕಿಯ ಮೊಟ್ಟೆಗಳನ್ನು ಹಾಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಆ ಮೊಟ್ಟೆ ಬೇಯೋದ್ರೊಳಗೆ ನಾವು ಗೌಜಲ ಹಕ್ಕಿಯ ಮೊಟ್ಟೆಗಳ ಬೆನಿಫಿಟ್ಸ್ನ ಈ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಒಂದ್ಸಲ ನೋಡ್ಕೊಂಡ್ಬಿಡಿ, ಓದ್ಕೊಂಡ್ಬಿಡಿ, ಅರ್ಥ ಮಾಡ್ಕೊಂಡ್ಬಿಡಿ. ನೋಡಿ, ಈಗ ಮೊಟ್ಟೆ ಬೆಂದಾಗಿದೆ. ನಾವು ಹೇಗೆ ಕೋಳಿ ಮೊಟ್ಟೆನ ಬೇಯಿಸಾದ್ಮೇಲೆ ಸಿಪ್ಪೆನ ಸುಲ್ಕೊಂತೀವೋ ಅದೇ ರೀತಿಯಲ್ಲಿ ಗೌಜಲ ಹಕ್ಕಿಯ ಮೊಟ್ಟೆಗಳು ಕೂಡ ಬೆಂದಾದ್ಮೇಲೆ ಸಿಪ್ಪೆನ ಸುಲ್ಕೊಬೇಕಾಗಿ ಬರುತ್ತೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹಾಗೆ ನಾವು ಒಂದೊಂದೇ ಮೊಟ್ಟೆಗಳನ್ನು ಎತ್ಕೊಂಡು ಸಿಪ್ಪೆನ ಸುಲ್ಕೊಬೇಕಾಗತ್ತೆ. ಹೌದು, ಒಂದು ಸ್ವಲ್ಪ ಪೇಷನ್ಸು ಬೇಕೇ ಬೇಕು. ನಮ್ಮ ಪೇಷನ್ಸ್ಗೆ ಒಳ್ಳೆ ಪ್ರತಿಫಲ ಖಂಡಿತ ಸಿಕ್ಕೇ ಸಿಗುತ್ತೆ, ಅದ್ರ ಗ್ಯಾರಂಟಿ ನಾನು ಕೊಡ್ತೀನಿ. ನೋಡಿ, ಈ ಚಿತ್ರದಲ್ಲಿ ತೋರಿಸುವ ಹಾಗೆ ಗೌಜಲ ಹಕ್ಕಿ ನೋಡೋದಿಕ್ಕೆ ಈ ಥರ ಇರುತ್ತೆ, ಅದ್ರ ಮೊಟ್ಟೆಗಳು ಈ ಥರ ಇರುತ್ತೆ. ನಾವು ಮೊಟ್ಟೆಗಳನ್ನು ಸುಲಿಯೋಷ್ಟರಲ್ಲಿ ಈ ಕೋಳಿ ಹೇಗಿರುತ್ತೆ ನೋಡೋಣ ಅಂತ ನಾನು ನಿಮಗೆ ಈ ಚಿತ್ರ ತೋರಿಸ್ದೆ. ಬನ್ನಿ, ಈಗ ಮೊಟ್ಟೆಗಳೆಲ್ಲ ಬಿಡಿಸಾಗಿದೆ. ನೋಡಿ, ಸಿಪ್ಪೆಗಳೆಲ್ಲ ಬಿಡಿಸಾದ್ಮೇಲೆ ಮೊಟ್ಟೆಗಳು ಇಷ್ಟು ಚೆನ್ನಾಗೆ ಕ್ಯೂಟಾಗೆ ಪುಟ್ ಪುಟಾಣಿ ಸೈಜಲ್ಲಿ ಕಾಣಿಸುತ್ತೆ. ಆಯ್ತಾ? ಮುಂದೆ ಏನು ಮಾಡೋಣ? ಒಂದು ಈರುಳ್ಳಿ ತಗೊಳ್ಳೋಣ. ಚಾಕುಯಿಂದ ಠಡಂಗ್ ಅಂತ ಕುಯ್ಕೊಳ್ಳೋಣ. ಅದು ಅರ್ಧ ಆಗುತ್ತೆ. ಇನ್ನೂ ಒಂದು ಸ್ವಲ್ಪ ಕುಯ್ದ್ರೆ ಸಣ್ಣ ಸಣ್ಣದಾಗೆ ಈ ಥರ ಚೂರಾಗುತ್ತೆ. ಆಮೇಲೆ ಇದ್ರ ಜೊತೆಗೆ ಒಂದು 4-5 ಕಡ್ಡಿ ಕರಿಬೇವಿನ ಸೊಪ್ಪು ತಗೊಂಡು ಸೈಡಲ್ಲಿ ಒಂದು ಪಾತ್ರೆ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಆ ಪಾತ್ರೆ, ಆ ಬಿಸಿ ಎಣ್ಣೆಗೆ ಸ್ವಲ್ಪ ಚಟಪಟ ಅನ್ನೋ ಸಾಸಿವೆನ ಸೇರಿಸ್ಕೊಂಡು ಅದಾದ್ಮೇಲೆ ಜೀರಿಗೆನ ಸೇರಿಸ್ಕೊಳ್ಳೋಣ. ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಕಾಯೋಣ. ಅದಾದ್ಮೇಲೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರತಕ್ಕಂತಹ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಇಲ್ಲದೆ ಇದ್ರೆ ಹೇಗೆ ಹೇಳಿ? ಅದಕ್ಕೆ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ಳೋಣ. ಅದಾದ್ಮೇಲೆ ಒಂದು ಸ್ವಲ್ಪ ಅರಿಶಿನದ ಪುಡಿ, ಈರುಳ್ಳಿ ಎಲ್ಲ ಮೆತ್ತಗಾದ ಮೇಲೆ ಏನು ಮಾಡಬೇಕು? ಬೆಳ್ಳುಳ್ಳಿ ಹಾಗೂ ಶುಂಠಿ. ಎಷ್ಟು ಬೆಳ್ಳುಳ್ಳಿ ಬೇಕು? 4-5 ಎಳೆ ಇದ್ದರೆ ಸಾಕು. ಶುಂಠಿ ಒಂದು ಅರ್ಧ ಇಂಚಷ್ಟು ಶುಂಠಿ ಇದ್ದರೆ ಸಾಕು. ಯಾಕಂದರೆ ನಮ್ಮ ಗೌಜಲ ಹಕ್ಕಿಗಳ ಮೊಟ್ಟೆ 1 ಡಜನ್ ಮೊಟ್ಟೆ ನಾವು ತಗೊಂಡಿರೋದು. ಆ ಕ್ವಾಂಟಿಟಿಗೆ ಇಷ್ಟೇ ಸಾಕು. ನೀವು ಆ ಮೊಟ್ಟೆಗಳ ಸಂಖ್ಯೆ ಇನ್ನೂ ಜಾಸ್ತಿ ಇದ್ರೆ, ಅಂದರೆ 2 ಡಜನ್ನು 3 ಡಜನ್ನು ಆ ಥರ ಏನಾದರೂ ಇದ್ರೆ ಅದ್ರ ತಕ್ಕಂತೆ ನೀವು ಈರುಳ್ಳಿನ ಕುಯ್ಕೊಬೇಕು, ಒಗ್ಗರಣೆನ ಕೊಡಬೇಕು. ಆಯ್ತಾ? ಇದಕ್ಕೆ ಒಂದು ಅರ್ಧ ಚಮಚ ಅಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ಳೋಣ. ಇವಾಗ ಅರ್ಧ ಚಮಚ ಅಷ್ಟು ಸಾಂಬಾರ್ ಪುಡಿ ಸೇರಿಸ್ಕೊಬೋದು, ಇಲ್ಲ ಅಂದರೆ ಅರ್ಧ ಚಮಚ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಬೋದು. ಇಲ್ಲಿ ನನಗೆ ಒಂದು ಸ್ವಲ್ಪ ಖಾರ ಜಾಸ್ತಿ ಬೇಕು, ಹಾಗಾಗಿ ನಾನು ಮೆಣಸಿನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಎಷ್ಟು? ಅರ್ಧ ಚಮಚದಷ್ಟು. ಆಮೇಲೆ ರುಚಿಗೆ ತಕ್ಕಂತೆ ಉಪ್ಪು. ಇವಾಗ ಮೊಟ್ಟೆ ಸೇರಿಸೋ ಅಂಥ ಸಮಯ ಬಂದಿದೆ. ಸೊ ಮೊಟ್ಟೆಗಳನ್ನು ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಆ ಮೊಟ್ಟೆಗಳು ಬೇಯೋ ಥರ ಒಂದು ಸ್ವಲ್ಪ ಮುಚ್ಚಿಟ್ಟು
ನಾವು ಒಂದು 5ರಿಂದ 10 ನಿಮಿಷಗಳ ಕಾಲ ಕಾಯಬೇಕಾಗತ್ತೆ. ಅಷ್ಟರಲ್ಲಿ ನೀವು ಈ ಗೌಜಲ ಹಕ್ಕಿ ಮತ್ತು ಅದರ ಮೊಟ್ಟೆ ಹೇಗೆ ಕಾಣುತ್ತೆ ಅಂತ ನೋಡ್ತಾರೆ. ಆಗ್ತಾ ಇದೆ, ಆಗ್ತಾ ಇದೆ, ಚೆನ್ನಾಗಿ ಬೇಯ್ತಾ ಇದೆ. ಹಾ, ನೋಡಿ, ಹೀಗೆ ಎಲ್ಲ ಕಲಿಸ್ಕೊಂಡ ನಂತರ ಮುಚ್ಚಳನ ಮುಚ್ಚಿ ಒಂದು 5ರಿಂದ 10 ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಬಿಟ್ಬಿಡಿ. ಅಷ್ಟರಲ್ಲಿ ನೋಡಿ ಈ ಹೆಲ್ತ್ ಬೆನಿಫಿಟ್ಸ್ನ. ಹೈಲಿ ನ್ಯೂಟ್ರಿಷಿಯಸ್, ಟ್ರೀಟ್ಸ್ ಕಾಫ್ ಅಂಡ್ ಆಸ್ತ್ಮಾ, ಪ್ರಮೋಟ್ಸ್ ಬ್ಲಡ್ ಫಾರ್ಮೇಷನ್, ಬೂಸ್ಟ್ ಇಮ್ಯುನಿಟಿ, ಪ್ರಿವೆಂಟ್ಸ್ ಬ್ಲ್ಯಾಡರ್ ಸ್ಟೋನ್ಸ್, ಬೂಸ್ಟ್ ಬೋನ್ ಹೆಲ್ತ್, ಮ್ಯಾನೇಜ್ ಡಯಾಬಿಟಿಸ್. ನೋಡ್ರಿ, ಇದಕ್ಕಿಂತ ಹೆಚ್ಚು ಬೆನಿಫಿಟ್ಸ್ ಇದೆ ನನಗೆ ಗೊತ್ತು, ಆದರೆ ಎಲ್ಲನೂ ತೋರ್ಸೋಕ್ಕಾಗಲ್ಲ. ಹಾಗಾಗಿ ಅದು ಬೆನಿಫಿಟ್ಸ್ ಇದೆಯೋ ಇಲ್ವೋ, ಒಟ್ಟಿನಲ್ಲಿ ರುಚಿ ಮಾತ್ರ ಬೊಂಬಾಟಾಗಿದೆ ರೀ. ಅದಕ್ಕೆ ನೀವು ಇದನ್ನ ಮಾಡಿಕೊಂಡು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಲೇಬೇಕು, ಟೇಸ್ಟ್ ಮಾಡಲೇಬೇಕು. ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಬೇಕು. ನೋಡಿ, ಈ ಥರ ಎಲ್ಲ ಮಸಾಲ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಈ ಥರ ಘಮ ಘಮ ಅಂತ ವಾಸನೆ ಬರುತ್ತೆ. ಓ, ಇದು ಮತ್ತೆ ಕೋಳಿ ಬಂದ್ಬಿಡ್ತು. ಇದು ಕೋಳಿಗಳು ಒಬ್ರಿಗೊಬ್ರು ಮಾತಾಡ್ಕೊತಾ ಇವೆ. ನಾವು ಎಷ್ಟು ಕಷ್ಟಪಟ್ಟು ಮೊಟ್ಟೆ ಇಡ್ತೀವಿ, ಇವ್ರು ತೊಗೊಂಡೋಗಿ ಈ ಥರ ಮಸಾಲೆ ಮಾಡಿ ತಿನ್ಬಿಡ್ತಾರೆ ಅಂತ. ನೋಡಿ, ಮೊಟ್ಟೆ ಮಸಾಲ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಇದನ್ನು ತಯಾರಿಸಿ ದಯವಿಟ್ಟು ಹೇಗಿತ್ತು ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಕಷ್ಟ ಆದರೆ ಡಿಸ್ಲೈಕ್ ಅಂತೂ ಖಂಡಿತ ಮಾಡಬೇಡಿ. ಯಾಕಂದರೆ ನಮಗೆ ಪ್ರೋತ್ಸಾಹ ನೀಡೋದೇ ನೀವು. ಹಾಗಾಗಿ ದಯವಿಟ್ಟು ನಮಗೆ ಪ್ರೋತ್ಸಾಹ ಕೊಡಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.